ಏನ್ ಮಲ್ಲಿ? ಏನ್ ಕತೆ ಇದು? ಏನು ಅಂತವ ಹೇಳಿದ್ರೆ ಸರಿ ಆಯ್ತು. ಥೂ, ನನಗೆ ನಾಚಿಕೆ ಆಯ್ತದೆ, ನಾಚಿಕೆ. ಒಂದ್ ಹೆಂಗ್ಸಾಗಿ ನಾಚಿಕೆ ಬೇಡವಾ ನಿನ್ಗೆ? ಏನು ಮಾತಾಡಿರೋ ಚಂದ. ಬಡ್ಡೆ ಇದೆ ಇಲ್ಲ, ದರಿದ್ರ ಬಡ್ಡೆ ಇದ. ಹಮ್, ರಮೇಶ ಎತ್ತಾಗ ಹೋದ ಅಂತ ಅವ್ನು ಸಿಕ್ಬಿಟ್ರೆ ಮಾತ್ರವ ಇಲ್ಲೆಯ ಒಂದು ಕಂಬದಲ್ಲಿ ಕಟ್ಬಿಟ್ಟು ಹಂಗೆ ಸರಿಯಾದ ಕೆಲಸ ಮಾಡ್ಬಿಡ್ತೀವಿ. ದರಿದ್ರ ಬಡ್ಡಿ ಐದ್ನೆ. ಅಲ್ಲ, ಮನೆಗೆ ಅನ್ಯಾಯ ಮೋಸ ಮಾಡ್ಕೊಂಡು ನಿಂತವನಲ್ಲ ಇವನ್ಗೆ ಎಂತ ಮಾನ್ಗೆಟ್ಟವನ್ ಇರ್ಬೇಕು. ಎಂತ ಮಾನ್ಗೆಟ್ ನನ್ನ ಮಗ ಇವನು. ಮನೆಯವ್ರಿಗೆ ಈ ಪಾರ್ಟಿ ಮೋಸ ಮಾಡ್ಕೊಂಡು, ಅಲ್ಲ ನಿನಗಾರ ನಾಚಿಕೆ ಮಾನ ಮರದಿ ಬೇಡವಾ? ಈಸ್ಕೊಂಡು ಎಲ್ಲ ಮಾಡೋ ಕೆಲಸ ಎಲ್ಲ ಮಾಡ್ಬಿಟ್ಟು ಮಟ್ಬಿಟ್ಟು ನೀನು ಹಿಂಗ್ ಮಾತಾಡ್ತಾ ಇದ್ದೀನಿ ನೀನು. ನಿನ್ಗೇನು ಗೊತ್ತಾಯ್ಕಿಲ್ವ ಒಂಚೂರಾರುವೆ? ನಾಚಿಕೆ ಮಾನ ಮರ್ಯಾದೆ ಏನಾರು ಇದ್ದದ? ನೀನು ಹೆಕ್ತಿಗೆ ಬೆಂಕಿ ಹಾಕ. ನಾವು ಎಲ್ಲೋ ತಾಳು ಏನೋ ಹೇಳ್ತಾಳೆ ಪಾಪ, ಸುಳ್ಳು ಹೇಳ್ತಾ ಇಲ್ವೇನೋ ಅಂತ ನಾವು ಅವ್ರ ಮೇಲೆ ಅನುಮಾನ ಪಡ್ತಾ ಕೂತೀವಿ. ಯಾಕೆ ಹಿಂಗೆ ಅಂತೆ ಅದಾರು ಅಂತವ. ನೀನು ನೋಡ್ರೆ ಇಂಥ ಕೆಲಸ ಏನದು ಅಂತ ಅವರು ಫೋನಲ್ಲಿ ಮಡಿಕೊಂಡ್ರದ್ಕೆ ಸರಿ ಆಯ್ತಲ್ಲ ನೀನು ಮಾತಾಡೋದ್ಲೆ ಅಲ್ಲವಾ? ಇಲ್ಲ ಅಂದಿದ್ರೆ ನೀನು ಏನು ಮಾಡುವೆ? ನೀನು ಒಪ್ಕೋತಿದ್ದ ನಿಜವಾಗ್ಲುವೆ? ನಿನ್ ಜೈಮಾನ ಎಲ್ಲವ ಒಪ್ಕೊಳ ಜೈಮಾನವೇ ಅಲ್ಲ ನಿಂದು. ಹೆಂಗ್ಸು ಜನ್ಮಕ್ಕೆ ಅವಮಾನ ನೀನು. ನೀನೇ ಇಂಥವಳಾಗಿ ಮಗಳನ್ನ ಹೆಂಗೆ ಒಳ್ಳೆ ಬುದ್ಧಿಯಿಂದ ಬೆಳೆಸಿ ನೀನು. ಮೊದ್ಲಿಗೆ ಎತ್ತವ್ವ ನೆಟ್ಗೆ ನೇರವಾಗಿದ್ರೆ ಮಕ್ಳುವೆ ಅಚ್ಚುಕಟ್ಟಾಗೆ ಬುದ್ಧಿ ಕಲಿತವೆ. ನಿನ್ನಂತೇವಳಯ್ಯ ಹಿಂಗೆ ಆಡಿದ್ರೆ ಮಕ್ಳು ಇನ್ನೇನು ಮಾಡವು? ನೀನ್ ನೆಟ್ವಾಗಿ ಬೆಳೆಸಿಲ್ಲ ಮಗಳನ್ನ, ಅದಕ್ಕೆ ಅವಳ ಹಾಳಾಗಿ ಊರ್ನೆಲ್ಲ ಹಾಳು ಮಾಡ್ತಾ ಕೂತಿರೋದು. ನಾಚಿಕೆ ಬೇಡವಾ? ನಾಚಿಕೆ. ಒಂದ್ ಮನೆ ಹಾಳು ಮಾಡ್ಬಿಟ್ಟು ಎಕ್ಕುಡ್ಸ್ಬಿಟ್ಟು ನೀನು ಹಾಲು ಕುಡ್ದಂಗೆ ಸಂತೋಷ ಪಡೋದು ಯಾವ ಬುದ್ಧಿ? ಯಾವ ದರಿದ್ರ ಬುದ್ಧಿ? ಯಾವ ನಾಯಿ ಬುದ್ಧಿ ಅಂತವ? ನನಗಂತೂ ಗೊತ್ತಾಯ್ತಲ್ಲ ಕಣ್ರಪ್ಪ. ನೀವೇ ಏನೋ ತೀರ್ಮಾನ ಮಾಡಿ ನೀವು. ನನ್ಗೆ ಹಾಡಕ್ಕಾಯ್ತಲ್ಲ ಇವಳ ಜೊತೆಗೆ. ಏನ್ ಮಲ್ಲಿ ನೀನು? ಏನು ಅಂತವ? ನಿಂಗೇನು ಮಾನ ಮರ್ಯಾದೆ ಇಲ್ವಾ? ಮನ್ಸ ಆದವನ್ಗೆ ಚೂರು ಪರು ಮಾನ ಮರ್ಯಾದೆ ಅನ್ನೋದು ಇರಬೇಕು. ಇಷ್ಟು ಮಾನ್ಗೆಟ್ಟವ್ರಾಗ್ಬೇಡ್ದು. ದುಡ್ಡು ಕಸ್ಗೆ ಮಾನ ಬಿಟ್ಟು ನಿಂತ್ಕೊಂಡರ ದುಡ್ಡು ಕಸ್ಕಾಗಿ. ಅಲ್ಲ ಅವನೆಂತ ಮಾನ್ಗೆಟ್ ಬಡ್ಡೆ ಇದ್ದ? ಎಡ್ತಿಗೆ ಅಪ್ಪ ಅವನ್ಗೆಲ್ಲ ಮೋಸ ಮಾಡ್ಕೊಂಡು ದೊರದ್ರ ಬಡ್ಡಿ ಐದ್ನೆ. ಏನು ಮಾತಾಡ್ರ ಚಂದ ನೀನು? ಏನೇನು ಮಾತಾಡಿದ್ದಿ ನೀನು? ಬೊಗಳು ಅದೇನೇನು ಮಾತಾಡಿದ್ದಿ ಅಂತ ನಿನ್ನ ಬಾಯಿಂದಾನೆ ಕೇಳಿಸ್ಕೊಳ್ಳದ? ಓ, ಅದು ಅಲ್ದನೆ ಮಗಳು ಬಿಡ್ಸ್ಕೊಬರ್ಬೇಕ್, ಬೇರೆ ದುಡ್ಡು ಬೇರೆ ಕೊಡ್ಬೇಕಂತೆ. ದುಡ್ಡ ಏನೋ ಅವನು ನಿನ್ನ ಮಗಳು ನಿನ್ನ ಮದುವೆ ಮಾಡ್ಕೊ ಬಂದವನೇ ನಿನ್ನ ಅಳಿಯ ಅವನು ನೋಡು. ಅದಕ್ಕೆ ಇದು ದುಡ್ಡು ಕೊಡ್ಬೇಕು ಬಿಡ್ಸ್ಕೊಬರಕ್ಕೆ ನಿನ್ನ ಮಗಳನ್ನ. ಅವಳು ಕಲ್ತಿರೋ ಬುದ್ಧಿಗೆ ಅಲ್ಲೇ ಕೊಳಿತಾಳೆ ಕಣ್ ತಕೋ. ಅಲ್ಲೇ ಇದು ಸಾಯ್ತಾಳೆ. ನೀನೆಂತ ಹೂವ? ಯಾವ ಸೀಮ್ಗೆ ಹೂವ ಆಗಿದ್ದೀನಿ ನೀನು? ಕತ್ಕೊಯ್ಸಾಗಂಗೆ ವಯಸ್ಸಾಗದೆ ಒಂದು ಬುದ್ಧಿ ಇಲ್ಲ. ನಿನ್ನಂತೆಯವರು ಇಬ್ಬರು ಇದ್ಬಿಟ್ರೆ ಸಾಕು ಊರಲ್ಲಿ. ಊರ್ನೆಲ್ಲ ಹಾಳು ಮಾಡಿ ಕೂರ್ಸ್ಬಿಡ್ತಿದ್ದೀರಿ. ಹಾಳು ಮಾಡಿ ಕೂರ್ಸೋದಂತುವೇ ಗ್ಯಾರಂಟಿನೇ. ಹ್ಞೂ, ನಾನು ನೋಡ್ತಾ ಇಲ್ವಾ? ನೋಡ್ತಾವ ಊರಲ್ಲಿ ಆಗ ಎಲ್ಲ ಪಂಚಾಯ್ತಿಗೂ ನಿಮ್ಮಿಂದ ಬರೋ ಪಂಚಾಯ್ತಿಗಳೇ 50 ಇರ್ತವೆ 100ರಲ್ಲಿ. ನಿನ್ನವು ನಿನ್ನ ಮಗಳವು ಪಂಚಾಯ್ತಿ ಕಟ್ಟೆ. ಕೋಳಿ ಅನ್ನಕ್ಕಿಲ್ಲ, ಕೊಕ್ಕ ಅನ್ನಕ್ಕಿಲ್ಲ, ಉಳ್ಕಡ್ಡಿ ಅನ್ನಕ್ಕಿಲ್ಲ. ಒಂದು ಕಸಾನು ಬಿಡ್ದಾನೆ ಜಗ್ಲಕ್ಕೆ ತಗೊಬತ್ತಿದ್ದೀರಿ. ಜಗ್ಲ ಪಂಚಾಯ್ತಿ ಕಟ್ಟಕ್ಕೆ ತತ್ತಿದ್ದೀರಿ ಒಂದು ಕಸದ ವಿಚಾರನ ತಕೊಂಡು. ಏನಿಲ್ಲಿ ಕೆಲಸ ಇಲ್ದಾನೆ ನಿಂತಿದವ. ಏನು ಮಾಡಿಯೇ ಈಗ? ಏನು ಮಾಡಿಯೇ ನೀನು? ಏನೋ ಬಾಯಿ ಬಡಿತಿದ್ದಲ್ಲ, ನಾನು ಎತ್ಕೊಂಡಿಲ್ಲ, ನನ್ನ ಮಗಳು ಎತ್ಕೊಂಡಿಲ್ಲ, ಹಂಗೆ ಹಿಂಗೆ ನನಗೆ ಗೊತ್ತಿಲ್ಲ, ಸುಳ್ಳು ಹೇಳ್ತಾವ್ರೆ ಅಂತಿದ್ದಲ್ಲ. ಈಗೇನು ಮಾಡಿ? ರಮೇಶನ್ಗೂ ನನಗೂ ಏನು ಸಂಬಂಧ ಇಲ್ಲ, ಗೊತ್ತಿಲ್ಲ ಅಂತಿದ್ದಲ್ಲ. ನಿಮ್ಮ ಮನೆಗೆ ಬಂದು ಹೋಗವನೆ. ಅವನೇ ಫೋನ್ ಮಾಡಿದ್ನಂತಲ್ಲ, ನಮ್ಮ ಅವ್ವ ಬರ್ತಾರೆ, ನಮ್ಮ ಅಣ್ಣ ನಮ್ಮ ಹೆಡ್ತಿ
ನಮ್ಮ ಅಮ್ಮ ಎಲ್ಲ ಬರ್ತಾರೆ. ಹುಷಾರಾಗಿರು ಅಂತ ಹೇಳ್ದೆ ಅಂತ ಎಲ್ಲ ಮಾತಾಡ್ಕತಿದ್ರಿ. ಏನು ಏನು ಅಂತ ಏನ್ ನಡೆಸ್ತಾ ಇದ್ದೀರಿ ನೀವು? ಇದೆಲ್ಲ ಯಾಕೋ ಚೆನ್ನಾಗಿರಕಿಲ್ಲ. ನಿಮ್ಮ ಊರ್ಗಿರಲಿ ಇರ್ಸ್ಕೊಂಡ್ರೆ ಚೆನ್ನಾಗದ. ಊರ್ನ ಹಾಳು ಮಾಡಿ ಕೆಡಗ್ಬಿಡ್ತಿದ್ದೀರಿ ಅಷ್ಟೇಯ. ನಿಮ್ಮನ್ನ ಊರಲ್ಲೇ ಇರಿಸ್ಕೊಬಿಟ್ರೆ ಊರು ಅರ್ಧ 12 ಆಗೋಯ್ತದ ಅಷ್ಟೇಯ. ಮೊದ್ಲು ಆ ಸರ ಏನಾಯ್ತು ಮರ್ಯಾದಿಂದ ಹೇಳಿದ್ರೆ ಸರಿ. ಇಲ್ವಾ ನಾವು ಸುಮ್ಮನೆ ಆಯ್ಕಿಲ್ಲ. ಇಲ್ಲೇ ನ್ಯಾಯ ತೀರ್ಮಾನ ಆಗ್ಬೇಕು ಅಂದ್ರೆ ಇರೋದು ಏನಿದದು ಒಪ್ಪು. ಇಲ್ವಾ ನಾವು ಮುಂದಿನ ಕಾರ್ಯ ಏನಿದದು ನೀವು ಮಾಡ್ಕೊಳ್ಳಿ ಅನ್ಬಿಟ್ಟು ನಾವು ಇಲ್ಲಿಗೆ ಕೈ ಬಿಟ್ಬಿಡ್ತೀವಿ ಅಷ್ಟಯ್ಯ. ಅವ್ರು ಪೊಲೀಸ್ ಕಾರು ಕೊಟ್ಕೊಳ್ಳಿ, ಕಂಪ್ಲೇಂಟ್ನಾರು ಕೊಟ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ನಾವಂತೂ ಇವ್ರ ತಂಟೆಗೆ ಗೋಯ್ಕಿಲ್ಲ. ಏನು ಮಾಡಿ ನೀನೇ ಹೇಳು ಮಲ್ಲಿ. ಅಲ್ಲ ಕಣ್ಮಲಕ, ನಿನ್ಗೊಂಚೂರಾರು ಮಾನ ಮರ್ಯಾದೆ ಬೇಡವಾ? ನೀನು ವಯಸ್ಸಾಗಿರೋ ಕಾರು ಮರ್ಯಾದೆ ಬೇಡವಾ? ಏನು ಇಸ್ಕಡಿಲ್ಲ ಅನ್ಬಿಟ್ಟೆ ಈಗ ಹೆಂಗೆ? ಇಲ್ಲೇ ಗೊತ್ತಾಗಿಲ್ವಾ ನಿನ್ ಎಂತ ಸುಳ್ಳು ಅಂತ? ಮರ್ಯಾದೆಯಿಂದ ಸರ ಏನಾಯ್ತು ಅಂತ ಹೇಳು. ಆ ಹೆಣ್ಮಗ ಕಣ್ಣೀರ್ ಹಾಕ್ತಾ ಕೂತದೆ. ಆ ರೋವ ಅಪ್ಪ ಕಷ್ಟಪಟ್ಟು ಏನೋ ಮಾಡಿಸ್ಕೊಟ್ಟವ್ರೆ ಮಗಳು ಚೆನ್ನಾಗಿರ್ಲಿ ಅಂತ. ಸುಮ್ಮನೆ ಕಂಡವ್ರೆಲ್ಲ ತಿನ್ಲಿ ಅಂತ ಅಲ್ಲ. ತಂದಿ ಮಡ್ಗೋ ಸರ್ವಾ ಸರ ತಂದ್ಬಿಟ್ಟು ಏನೇನೋ ಇಸ್ಕೊಂಡಿದ್ದೀರಲ್ಲ ದುಡ್ಡು ಕಾಸು ಎಲ್ಲನೂ ತಂದಿ ಮಡ್ಗು. ನೀನು ಮಗಳು ಇನ್ ಯಾವತ್ತೂ ಇವ್ನ ತಂಟೆಗಾಗ್ಲಿ ಇವ್ರ ಸುದ್ದಿಗಾಗ್ಲಿ ಇವ್ರ ಮನೆ ವಿಚಾರಕ್ಕಾಗ್ಲಿ ನಿನ್ ಜೊತೆ ತಿರುಗಾಡೋದಾಗ್ಲಿ ಸುತ್ತಾಡೋದಾಗ್ಲಿ ಒಂದ್ ಕೆಲಸನೂ ಮಾಡ್ಬೇಡ್ದು ಅಷ್ಟೇಯ. ನೀವು ಊರಿಂದ ಹಚ್ಕೋಗಿ ಒಂದು ವರ್ಷ ಊರಿಂದ ಹೊರಗಡೆ ಹೋಗಿ ಕಾಲ ಕಳೀರಿ. ಅವನು ಅಷ್ಟೇಯ, ಊರಿಂದ ಒಂದು ವರ್ಷ ಬಹಿಷ್ಕಾರ ಹಾಕ್ಬಿಡದ. ಅವನು ಯಾರು ಆಗಿರ್ಲಿ, ಮನೆಯವನೇ ಆಗಿರ್ಲಿ ಹೊರಗಡೆಯವನೇ ಆಗಿರ್ಲಿ, ನ್ಯಾಯ ಅಂದ್ರೆ ನ್ಯಾಯ ಇರಬೇಕು ಅಷ್ಟೇಯ. ಬೇಕಾಗಿಲ್ಲ ಇಂಥ ಕೆಲಸನೆಲ್ಲ ಮಾಡ್ಬಿಟ್ಟು ಮರ್ಯಾದೆಸ್ತರಂಗೆ ಮನೇಲಿದ್ರೆ ಏನ್ ಚಂದ ಆದದು. ಇವರು ವಿಡಿಯೋ ಮಾಡ್ಕೊಂಡು ಮಡಿಕೊಂಡ್ರದಕ್ಕೆ ಸರಿ ಆಯ್ತು. ಇಲ್ಲ ಅಂದಿದ್ರೆ ನಿನ್ ಬುದ್ಧಿ ಹಂಗ ಆಚೆಗೆ ಬರ್ತಿತ್ತು. ಇದೆಲ್ಲ ಇದ್ರುವೆ ನೀನು ಈ ಪಾರ್ಟಿ ಸುಳ್ಳು ಹೇಳ್ತಿದ್ಯಲ್ಲ. ಥೂ, ನಾಚಿಕೆ ಆಯ್ತದೆ ನಾಚಿಕೆ. ಊರಲ್ಲಿರೋ ಹೆಂಗ್ಸ್ರ ಫಂಕ್ಷನ್ ಎಲ್ಲ ಹಾಳ್ಗೆಲ್ ಮಾಡಿ ಕೆಡಗ್ಬಿಟ್ಟಿರಿ ಅವ್ವ ಮಗಳು ಸೇರ್ಕೊಂಡು. ದುಡ್ಗಾಗೆ ಹುಟ್ಟಿದಿರಾ? ದುಡ್ಗಾಗಿ ಏಸ್ಕೆ ತಿನ್ನ ಬುದ್ಧಿಯಾ? ಏಸ್ಕೆ ಹಂದಿನೂ ತಿಂತಾವೆ. ಥೂ, ಇಂಥ ಜನನ ನಾವ್ ಎಲ್ಲೂ ನೋಡಿಲ್ಲ ಕಣಪ್ಪ. ನಮ್ಗೆ ಮಾನ ಮರ್ಯಾದೆ ಇಲ್ದಾಗ ಹೋಗದೆ ನಿಮ್ಗೆ ಪಂಚಾಯತಿ ಸೇರಿಸಿ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಏನ್ ಪ್ರಯೋಜನ? ಬೊಗ್ಳು ಏನಾಯ್ತು ಅಂತವ ಒಡಬೆ ತಂದಿಲ್ಲ ಮಡ್ಗು. ಒಡಬೆ ತಂದು ಮಡಗ್ಬಿಟ್ಟು ಗಂಟು ಮೂಟ ಕತ್ಕೊಂಡು ಊರಿಂದ ಹಚ್ಕೋಗಿ ಅಷ್ಟೇಯ. ಅಯ್ಯೋ ಇಲ್ಲ ಕಣಜ್ಮನ್ರೆ, ಒಡಬೆ ಏನೋ ಈಸ್ಕೊಂಡಿದ್ದು ನಿಜ. ಅದೀಗ ಇಲ್ಲ ಕಣಜ್ಮನ್ರೆ, ಇಲ್ಲ. ಅಲ್ಲ ಕಣಜ್ಮನ್ರೆ, ಇಲ್ಲ ಅಂದ್ರೆ ಏನರ್ಥ? ಓ ಇದನ್ನ ನಾನು ಸೌರ್ಸಕ್ಕಿಲ್ಲ ಅಷ್ಟೇಯ. ಕಿವಿಡಕ ಸರಿ, ನಿಂತ ಒಡಬೆ ಇಲ್ಲ ತಾನೆ? ಎಷ್ಟು ದಿವ್ಸಕ್ಕೆ ಮಾಡಿಸ್ಕೊಟ್ಟಿ? ಇಲ್ಲ ದುಡ್ಡು ಕಟ್ಕೊಡು. ಆ ಒಡಬೆ ಎಷ್ಟು ಬೆಲೆ ಬಾಳೋದು ಅಷ್ಟು ದುಡ್ಡು ಕಟ್ಕೊಡು. ಅರ್ಥ ಆಯ್ತಾ? ಇಲ್ವಾ ದುಡ್ಡು ಕಟ್ಟಕ್ಕಾಗಿಲ್ಲ ಅಂದರೆ ಆ ಒಡಬೆ ತಂದುಕೊಡು, ಒಡಬೆನೇ ಮಾಡಿಸ್ಕೊಡು. ಬೇಕಾಗಿಲ್ಲ ಇನ್ನು ಅಕ್ಕ ತಂಗಿಯ ಇಲ್ಲ ಅಣ್ಣ ತಮ್ದಿರ ಹೋಗ್ಲಿ ಉಣ್ಕೊಳ್ಳಿ ತಿನ್ಕೊಳ್ಳಿ ಇರ್ಲಿ ಅನ್ನಕ್ಕೆ ನಿನ್ಗಾರು ಮಾನ ಮರುದಿ ಬೇಡ್ವಾ ಮಲ್ಲಿ? ಮಾನ ಮರುದಿ ಬೇಡ್ವಾ? ವಯಸ್ಸಾಗಿರ ಕತ್ಗೋ ವಯಸ್ಸಾಗದೆ ಕಂಡೋರ್ ಕಾಸೆ ಪಡ್ತಿದ್ದೀರಲ್ಲ ನೀವೆಲ್ಲವ. ಇಂಥ ಹೆಂಗಸರುಗಳು ಏನೋ ಮನೆ ಬೆಳಗ್ತಾರೆ, ಊರು ಬೆಳಗ್ತಾರೆ ಅಂತಾರೆ. ನಿಮ್ಮ ಅಂಥವ್ರು ಇಬ್ಬರು ಇದ್ದುಬಿಟ್ರೆ ಇರೋ ದೀಪನು ಹಾರಿಸಿ ಹಾಳು ಮಾಡಿ ಕೆಡೋಗ್ಬಿಡ್ತಿದ್ದೀರಿ ಊರ್ನೆಯ. ನಿಮ್ಗೆ ಎಷ್ಟು ಹೇಳೋದು? ನಮ್ಮ ಕಾಲಲ್ಲಿರೋದ ನಾವು ಹೊಡ್ಕೋಬೇಕಾಯ್ತದೆ ನಿಮಗೆ ಬುದ್ಧಿ ಹೇಳಕ್ ಹೋದ್ರೆ. ತಂದು ಅವ್ರದ್ದು ಏನೇನು ಕೊಡಬೇಕೋ ಕೊಟ್ಬಿಡಿ. ಒಡಬೇದಂತೂ ನಕ್ಲೆಸ್ದಂತೂ ನೀವು ದುಡ್ಡು ಕಟ್ಕೊಡ್ತೀನಿ ಅಂದರೆ 4 ಲಕ್ಷ ಕಟ್ಟು. ಇಲ್ವಾ 2 ಸಾವಿರ ತನು ಮಡಗು. ಇನ್ನು ಖರ್ಚಿಗೆ ಅವಂತ ಈಸ್ಕೊಂಡ್ರದು 2 ಲಕ್ಷ 2.5 ಲಕ್ಷ 3 ಲಕ್ಷ ಹತ್ತತ್ರ ಆಗದೆ. ರಮೇಶ್ ಅಂತ ಈಸ್ಕೊಂಡ್ರ ದುಡ್ಡು ಮಾತಾಡೋದ್ನೆಲ್ಲ ನಾವು ಕೇಳಿಸ್ಕೊಂಡು 3 ಲಕ್ಷ ಕಂಟ ದುಡ್ಡು ಆಗದೆ. ನೀವು ಏನು ಮಾಡಿ ಅಂದರೆ ಆ ದುಡ್ಡ ಕೊಟ್ಟು ಒಂದು 7 ಲಕ್ಷ ಆಯ್ತದೆ. ಕಟ್ಕೊಟ್ಬಿಟ್ಟು ಅವನ ಪಾಡ್ಗೆ ಅವ್ನು ಬಿಟ್ಬಿಟ್ಟು ನಿಮ್ಮ ಪಾಡ್ಗೆ ನೀವು ಇರೋದು ಕಲೀರಿ. ಅವನಿಗೂ ಮದುವೆ ಆಗದೆ, ಸಂಸಾರ ಅದೇ. ಅವಳುವೆ ಎಡ್ತೀನುವೆ ಅಷ್ಟು ವರ್ಷದಿಂದ ಕಷ್ಟ ಸುಖನ ನೀಸ್ಕೊಂಡು ಒಯ್ತಾವಳೆ ಅವನ ಜೊತೆ ಬಾಳಾಟ ಬದುಕಾಟ ಮಾಡ್ಕೊಂಡು. ಸುಮ್ಮನೆ ಹೂವ ಮಗಳು ಬಂದ್ಬಿಟ್ಟು ಆ ಹೆಣ್ಣಿನ ಜೀವನನ ಹಾಳು ಮಾಡಕ್ಕೆ ಬರಬೇಡಿ. ಅರ್ಥ ಆಯ್ತಾ? ಇದು ಸರಿ ಕಾಣೋದಿಲ್ಲ. ಹಂಗೆ ಕೇಳಿ ಅಣ್ಣ, ಕೇಳಿ ಹಂಗೆ ಒಡವೆ ಏನಾಯ್ತು ಎತ್ತಾಯ್ತು ಅಂತ. ಮತ್ತೆ ಮೊದ್ಲು ಮಳ್ಳಿ ಹಂಗೆ ನಾನು ಈಸ್ಕೊಂಡೆ ಇಲ್ಲ ಅಂತ ಅನ್ನ ಆಟ ಆಡ್ತಿದ್ಲು. ಈಗ ಹೆಂಗೆ ಕೇಳಿ ನೋಡಿ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹಳ್ಳಿ ಲೈಫ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.